ಅಪ್ಪನ ಮಾಡ್ಕೊಂಡು ಕೂಸೆತ್ತರೆ ಯಾರಿಗೆ ಉಳಕೈತೆ? ನಮ್ಮ ಅಪ್ಪನ ಮಾಡ್ಕೊಂಡು ಕೂಸೆತ್ತಿ ಅಂತ ಉಳಕದ್ದೆ? ಹಂಗೆ ತಿಂದದ್ನ ಅನುಭವಿಸ್ಬೇಕು ನಾವೇ. ಜನ ಆಡಕತ್ತಾರ ನಮ್ಮನ್ನ ಗೈಸ್ಕೊಂಡು ಉಣ್ಣಕ್ಕ ಕರ್ಕೊಂಡು ಹೋದ ಅಂತಾರ, ಬೇಡ ಅಂದ್ರು. ಯಾರೇ ಹೇಳಿದ್ರು ನಾನು ಮಾಡೋದು ಮಾಡ್ತೀನಿ. ರಂಗಕ್ಕೆ ಇಳ್ದೀನಿ, ಗೆಜ್ಜೆ ಕಟ್ಟಿನಿ, ಕುಣಿತೀನಿ. ನಾ ಬೇಡ ಅಂದ್ರೆ ನಾ ಬಿಡಲ್ಲ. ನನಗೇನು ಬಂದದು ಅದನ್ನೇ ನಾ ಮಾಡೋದು. ಇನ್ನೊಬ್ರು ಹೇಳ್ದಂಗೆ ನಂಗೆ ಮಾಡಲ್ಲ ಅಂದ್ರೆ ಕ್ಲೋಸ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಆಮೇಲೆ ಕಾರ್ ತಗೊಂಬಂದ್ರಂತೆ ಯಜಮಾನ್ರು? ಹೌದು, ನಮ್ಮ ಮಾವ ಸತ್ತೋದ್ರು. ಅವರು ಅಯ್ಯಪ್ಪನ ಟೂರ್ ಮಾಡಿದ್ರು. ನಮ್ಮ ಮಾವ ಸತ್ತೋದ್ರು ಜನವರಿ 1. ಇವರು ಟೂರ್ ಹೋಗ್ಬೇಕಿತ್ತು, ಹೋಗ್ಲಿಲ್ಲ. ಟೂರ್ ಬಸ್ ಮಾಡಿದ್ರು. ಬೇರೆಯವ್ರನ್ನ ನಿಮ್ಮಂತವ್ರನ್ನ ಮಾಡಿ ಕಳಿಸಿದ್ರು. ಲಾಸ್ ಆಯ್ತು. ಅವಾಗ ಆಟೋ ಎಲ್ಲ ಮಾರ್ಬಿಟ್ಟು ಸಾಲ ತೀರಿಸಿದ್ರು. ಆಮೇಲೆ ಕಾರ್ ತಕೊಂಡ್ರು, ಅಂಬಾಸೆಡರ್ ಕಾರ್ ತಕೊಂಡ್ರು. ಅದು ಎಷ್ಟು ಅವಾಗ? ಗೊತ್ತಿಲ್ಲ, ನೆನಪಿಲ್ಲ. ಆಮೇಲೆ ಆ ಕಾರ್ದು ಸೈಟ್ದು ಏನೋ ಕತೆ ಹೇಳ್ತಾ ಇದ್ರು. ಸೈಟು ಕಾರ್ ತಗೊಂಡ್ರು, ಓಡಿಸ್ತಿದ್ರು. ಕೊನೆಗ ಅದನ್ನು ಮಾರ್ಬಿಟ್ರು. ಯಾರೋ ಒಬ್ಬ ಈಸ್ಕಣ್ಣ ದುಡ್ಡು. ನಮ್ಮ ಕೆಲಸ ಮಾಡ್ತಿದ್ದವನೇ ಈಸ್ಕಣ್ಣ. ಕೊಡ್ತೀನಿ ಕೊಡೋಣ ಅಂದ್ಬಿಟ್ಟು ಕೊಡ್ಲೇ ಇಲ್ಲ. 1,05,000 ಅಂತ ಉಳ್ಕೊಂಡ್ಬಿಡ್ತು. ಆಮೇಲೆ ನಾನು ಹಂಗ ಹಿಂಗ ಆಡಿ 35,000 ಈಸ್ಕೊಂಡೆ. 5,000, 1,000, 2,000 ಹಂಗ. ಇನ್ನು ಉಳ್ಕಂತು 70,000. 70,000ಕ್ಕೆ ಸೈಟ್ ಬರೀಸ್ಕೊಂಡು ನಿಮ್ಮಂತವ್ರು ಮದ್ದಿಷ್ಟ್ಕಲ್ಲಿ ನಿಂತು ಬರಿಸಿದ್ರು. ಮದ್ದಿಷ್ಟ್ಕೆ ಅವ್ರಿಗೆ 10,000, ಸೈಟ್ನವನ್ಗೆ 10,000. 90,000 ಬಿತ್ತು ಸೈಟ್ಗೆ. 70,000 ನಿಮ್ದೇ ಇತ್ತಲ್ಲಿ. ಸೈಟ್ ಬಂತು. ಬಪ್ಪ ಏನಪ್ಪ ಬಾಯಿ ಕಡೆಗ ಹೆಂಗೆ ಆಗೋಯ್ತು. ಈಗ ಅಲ್ಲಿ ಮನೆ ಕಟ್ತಾ ಇದಾರಂತೆ? ಹೌದು, ಒಂದು ಸ್ಟೆಪ್ ಆಗಿ ಇನ್ನೊಂದು ಸ್ಟೆಪ್ ನಡೀತಾ ಇದೆ. ಓಹೋ, ಇದ್ದಾಗ ಮಾಡ್ಬಿಡವ ಅಲ್ವಾ? ನಡಿಯಾಗ ಮಾಡ್ಬಿಡವ. ಎಲ್ಲ ಇಲ್ಲೇ ಕಟ್ಟು ಅಂದ್ರು. ಇಲ್ಲಿ ಬೇಡ, ಇಲ್ಲಿ ಹಿಂಗೆ ಇರ್ಲಿ. ಅದು ಕಾರಿನ ನೆನಪಿಗಿರ್ಲಿ. ಅದು ಇವಾಗ ಇಲ್ಲಿ ಕಟ್ತೀನಿ ಅಂದ್ರೆ ರಜಾ ಮಾಡ್ಬೇಕು, ವ್ಯಾಪಾರ ನಿಲ್ಲಿಸ್ಬೇಕು, ತಿರ್ಗಾ ವ್ಯಾಪಾರ ಕಚ್ಬೇಕಾದ್ರೆ ಕಷ್ಟ. ಇಲ್ಲಿ ಕೈ ನಡಿಯಾಗ ಮನೆ ಕಟ್ಬಿಡವ. ಆಮೇಲೆ ನೋಡ ಅವ್ರೇನೋ ಮಾಡ್ಕೊಳ್ಳಿ. 4 ಹಾಕ್ಲವ ದೋಸೆನಾ? ಇಡ್ಲಿ. ವ್ಯಾಪಾರ ಆಯ್ತಾ ಇದ್ದಾಗ ಸಂಪಾದನೆ ಆಗಾಗ ಮಾಡ್ಕೋಬೇಕು. ಆಮೇಲೆ ಮನೆ ಕಟ್ಟವ. ಈಗ ಏನಾಗಿದೆ ಈ ಮನೆ? ಫಸ್ಟ್ ಕ್ಲಾಸ್. ಈಗ ಮನೆ ಅಂದ್ರೆ ಮತ್ತೆ ಅದದ್ದು ಬಹಳ ಖರ್ಚಿಗೆ. ಈಗಿನ ಕಾಲದ ಮನೆ ಅಂದ್ರೆ ಎಷ್ಟು ಲಕ್ಷದ ಎಸ್ಟಿಮೇಟ್? 42 ಲಕ್ಷನ? ಅದಕ್ಕೆ 42 ಲಕ್ಷ ಆಗುತ್ತಂತಲ್ಲ ಮನೆ ಕಟ್ಟಕ್ಕೆ. ಕೊಟ್ಟ ಆಯ್ತು 30. ಇನ್ನತ್ತು ಲೋನ್ಗಿನ್ ತಗೊಳ್ಳಿ ಅಷ್ಟೇ. ಹೌದಾ? 30 ಮಾಡಿಬಿಟ್ಟಿದ್ರಾ? ಹೆಂಗೆ ವ್ಯಾಪಾರ ಮಾಡಿ ಉಳಿಸಿದ್ದೆ. ಚೀಟಿ ಹಾಕಿದ್ದೆ, ಚೀಟಿ ತೆಗೆದು ಕೊಟ್ಟೆ. ಇಂಥ ವಿಧ ಎಷ್ಟೆಲ್ಲ ಕೊಟ್ಟಿನಿ ಸರ್. ಇನ್ನು ಉಳಿದ ಹಾಕಿ ಮಾಡ್ತಾರೆ. ಪಲ್ಯ ಹಾಕ್ಲಪ್ಪ? ಹಚ್ಚಿನಿ, ಬತ್ತೀನಿ, ಹಾಕ್ತೀನಿ. ಸಾಕ? ಬೆಣ್ಣೆ ಹಾಕ್ಲಾ? ಏನು ಬೇಡ. ಈಗ ದುಡಿಯೋದೇನೋ ದುಡಿದು ಬಿಡ್ತಾರೆ. ಉಳಿತಾಯ ಮಾಡೋದೇ ಬಹಳ ಜಾಣತನದ್ದು. ಹೌದು. ಅದನ್ನ ಹೆಂಗ್ ಮಾಡ್ಬೇಕಂತ ಹೇಳ್ಬಿಡ್ರಿ. ಅದನ್ನ ಹೆಂಗ್ ಮಾಡೋದು? ಇವತ್ತಿನ ಖರ್ಚು ತೀರ್ತು, ದುಡ್ಡು ಉಳಿಸೋದು, ಬ್ಯಾಂಕ್ ಕಟ್ಟೋದು. ತೆಗೆದು ಬಿಡೋದು. ಸಾಮಾನೆಲ್ಲ ತಗೋತಿರ್ತೀವಿ ನಾವು. ದಿವಸ ತರ್ಸಲ್ಲ, ಒಟ್ಟಿಗೆ ಮೂಟೆ ತಗೊಳ್ಳೋದು. ಉದ್ದಿನ ಬೇಳೆ ಮೂಟೆ, ಅಕ್ಕಿ ಮೂಟೆ, ಉರ್ಗಡ್ಲೆ, ಮೆಣಸಿನ್ಕಾಯಿ ಎಲ್ಲ ತಗೊಂಡ್ಬಿಡೋದು. 10 kg ಮೆಣಸಿನ್ಕಾಯಿ ತಗೋತೀನಿ. ಒಂದು ಮೂಟೆ ಕಳ್ಳೆ 60 kg. ಅದೊಂದು 10 ದಿವಸ ಬರ್ತದೆ. ಹಂಗೆ ಮೂಟೆ ಕುದುಪ್ಲಕ್ಕಿ, ಬೆಣ್ತಕ್ಕಿ ಎಲ್ಲ ಮೂಟೆನೇ ತಗೊಳ್ಳೋದು. ಉದ್ದಿನ ಬೇಳೆನೂ ಮೂಟೆನೇ ತಗೊಳ್ಳೋದು. ಎಲ್ಲ ಸಾಮಾನು ತಗೋತೀನಿ. ವ್ಯಾಪಾರ ಮಾಡಿ ಅವ್ರಿಗೆ ಒಂದ್ಸಲ ಇಸ್ಕೊತಾರೆ. ಅವರು ದಿವಸ ಇಸ್ಕೊಳ್ಳಲ್ಲ. ಒಂದ್ಸಲ 15,000 20,000 ಆದಾಗ ಇಸ್ಕೊತಾರೆ ಸಾಮಾನ್ಯವರು. ನಾನು ದಿವಸ 500 ರೂಪಾಯಿ ಪಿಗ್ಲಿ ಕಟ್ಟಿ.
ಆಮೇಲೆ ಉಳಿದಿದ್ದು ಬ್ಯಾಂಕಿಗೆ ಹಾಕ್ತೀರಾ? ಇಲ್ಲ, ಇನ್ನೆಲ್ಲಿ ಉಳಿತದೆ? ಪಿಕ್ನಿಕ್ ಕಟ್ತೀರಿ? ಪಿಕ್ನಿಕ್ ಕಟ್ತೀನಿ. ಹಾ. ಇನ್ನು ಉಳಿದ ದುಡ್ಡು ಅಕಸ್ಮಾತ್ ಉಳಿತದ ಅನ್ನೋದಾದ್ರ ಚೀಟಿ ಹಾಕ್ತೀನಿ. ಹಾ. 5 ಲಕ್ಷ ಚೀಟಿ ಹಾಕಿದ್ರೆ ತಿಂಗಳಿಗೆ 20,000 22,000 ಕಟ್ಟಿಸ್ಕೊತದ. ಹಾ. ಕಮಿಷನ್ ಬರ್ತದ ಅಲ್ಲಿ. ಹಾ. ಎಡ್ಕಂತೀನಿ. ಓ, ಹಂಗಾಗಿದ್ದೆ. ಈಗ ಚೀಟಿ ಗೀಟಿ ಹಾಕಿದ್ದೆಲ್ಲ 30 ಲಕ್ಷ ಸೇರಿಸ್ಕೊಟ್ಟು ಹೊಂದಿದಿರಿ. ಅವಾಗ ಮನೆ ಈಸಿ ಆಗೋಯ್ತು. ನೋಡು ಎಷ್ಟು ಹೂ ಎತ್ತಿದಂಗೆ ಕೆಲಸ ಮಾಡಿರಿ ಮನೇಲಿ ನೀವು. ಹೌದು. ಹ್ಮ್. ಎಷ್ಟು ಇಡ್ಲಿನಪ್ಪ? ಬಂದೆ. ಓ, 18 ದೋಸೆ ಪಾರ್ಸಲ್ಲೇ ಜಾಸ್ತಿ ಹೋಗುತ್ತೆ. ನಾವು ಪಾರ್ಸಲ್ ಹೋಯ್ತದ, ತಿನ್ನೋರು ಬರ್ತಾರೆ ಸರ್. 11 ಗಂಟೆಗೆಲ್ಲ ತೀರೋಯ್ತ ಸರ್. ಹೌದಾ? 10:30 11 ಗಂಟೆ ಲಾಸ್ಟ್. ಹಾ. ಯಜಮಾನ್ರು ಎಷ್ಟು ವರ್ಷ ಆಯ್ತು ಹೋಗಿ? 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ಓಕೆ. ಹ್ಮ್. ಇಷ್ಟೇ ನಮ್ಮ ಜೀವನ ನೋಡಿ. ಇಷ್ಟೇ ನಮ್ಮ ಜೀವನ. ಇಷ್ಟೇ ನಿಮ್ಮ ಜೀವನನಾ? ಏನು, ನಮಗೆ ಬೇಕಾದಷ್ಟಿದೆ ಕಲಿಯೋದಕ್ಕೆ. ನಮಗೆ ಈಗಿನವ್ರಿಗೆ ಅಂದ್ರೆ ಎಲ್ಲವನ್ನು ಉಳಿಸ್ಕೊಂಡು ಪಾಸ್ ಆಗೋದಿದೆಯಲ್ಲ ಜೀವನದಾಗ ಬಹಳ ಕಷ್ಟ. ಹಾ, ಹೌದು. ಆಮೇಲೆ ಏನೇನ ಕಳ್ಕೊಂಡ್ಬಿಡ್ತಾರೆ ಜನ. ಬಟ್ ನೀವೆಲ್ಲ ಉಳಿಸ್ಕೊಂಡು ಗೆದ್ದಿದ್ದೀರಲ್ಲ. ಹೆಂಗಸ್ಕಾಗ್ಲಿ ಗಂಡಸ್ಕಾಗ್ಲಿ ಛಲ ಬೇಕು. ನಾನು ಇವರಿಂದ ಅಂಬಲಿಸ್ಬಾರ್ದು, ನಾನೇ ಬದುಕ್ತೀನಿ ಅನ್ನೋದು ಬಂದ್ಬಿಟ್ರೆ ಎಲ್ಲಾರು ಬದುಕ್ಬೋದು. ಅಲ್ಲ, ನಿಮ್ಮ ಜೀವನದಾಗೆ ನೋಡಿ ಎಲ್ಲ ನಡೆದಿದೆ. ಲವ್ ಮ್ಯಾರೇಜ್ ನಡೆದಿದೆ, ಬೇಕಾದಷ್ಟು ಬದುಕಲ್ಲಿ ಕಷ್ಟ ಬಂದಿದೆ, ನಷ್ಟ ಬಂದಿದೆ. ಕಷ್ಟ ಅಂದ್ರೆ ಹೇಳಕ್ ಆಗದೇ ಇಲ್ಲ ಸರ್. ಕಷ್ಟಪಟ್ಟಿದ್ದೀನಿ. ಆದ್ರೂ ನಾನು ಋತುಗೆಡ್ಲಿಲ್ಲ. ಸತ್ತೋಬೇಕು ಅನ್ನೋದು ಮನ್ಸಿಗೆ ಬರ್ಲಿಲ್ಲ ನನ್ಗೆ. ಇರಬಾರ್ದು ಅನ್ನೋ ರೋಷ್ಟು ಕಷ್ಟ ಬಂದಿದೆ. ಬಾಳ್ಬೇಕು ಅನ್ನೋದೇ ಬಂತು ನನ್ನ ಮನ್ಸು ತಲೆಗೆ. ಆಮೇಲೆ ಇವತ್ತಿನ ಲವ್ ಮ್ಯಾರೇಜ್ಗಳು ಏನಾಗಿದೆ, ಮಾಡ್ತೀವಿ ಅಂತಾರೆ, ಏನೋ ಡೈವರ್ಸ್ಗಳಾಗತ್ತೆ. 1-2 ವರ್ಷ ಆಗೋ ಒಳಗಡೆ 6 ತಿಂಗಳು ಇರಲ್ಲ, ಸಬ್ ಹೊಂಟಾಯ್ತಾರೆ. ಅವರೇ ಬೇರೆ ಇವರೇ ಬೇರೆ. ಮತ್ ನಿಮ್ಗೆ ಭಿನ್ನಾಭಿಪ್ರಾಯ ನಿಮ್ಮ ಮಧ್ಯೆ ಏನು ಬರ್ಲಿಲ್ವಾ? ಯಾವತ್ತೂ ಬರ್ಲಿಲ್ಲ. ನಾವ್ ಈಚೆಗೆ ಬಂದ್ಮೇಲೆ ಬಾಳ್ ತೋರಿಸ್ಬೇಕು. ಅವ್ರ ತಂದೆ ತಾಯಿನೂ ಬಿಟ್ಬಿಟ್ಟು ನನ್ನ ಹತ್ರ ಬಂದ್ರು, ನಾನು ಬಿಟ್ಬಿಟ್ಟು ಬಂದ್ ಮನೆ ಮಾಡ್ಕೊಂಡೆ. ನಾವ್ ಈಚೆಗೆ ಬಂದ್ಮೇಲೆ ಸಾಧಿಸ್ಬೇಕು, ತೋರಿಸ್ಬೇಕು. ಇನ್ನೊಬ್ಬರನ್ನ ಎದುರ್ಕೊಂಡು ಬಾಳ್ಬಾರ್ದು, ಬದುಕ್ಲು ಅನ್ನೋದು. ನೋಡಿ, ಇದು ಸ್ವಂತ ತಗೊಂಡೆ. ಅವ್ರೇನು 3 ಕಾಸು ಕೊಡ್ಲಿಲ್ಲ ನಮ್ಮ ಮನೆಯವರು, ನಾನೇ ದುಡ್ಡು ತಗೊಂಡೆ. ಎಡ್ಕತೀನಿ ವಡ ತೆಗೆದ್ಬಿಟ್ಟು ಎಡ್ಕತೀನಿ. ಬೆಂದೈತೆ ವಡ. ತಪಸ್ ತರ ಬದುಕ್ಬಿಟ್ಟಿದ್ದೀರಿ. ತುಂಬಾ ಕಷ್ಟಪಟ್ಟಿನಿ. ಅದ್ರಲ್ಲಿ ನನಗೇನು ಅದು ಕಷ್ಟ ಅನ್ನಿಸ್ನಿಲ್ಲ. ನೋಡಕ್ ಹೋದ್ರ ನಮ್ ಕಷ್ಟ ಯಾರಿಗೂ ಬೇಡ. ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗತ್ತಂದ್ರೆ, ಈಗ ಒಟ್ಟಾಗಿ ಸೇರಿ ಮನೆಯವ್ರು ಹಿರಿಯೋದು ಮಾಡಿದ್ರೆ ನೀವು ಕಂಪ್ಲೇಂಟ್ ಅನ್ನ ತವ್ರ ಮನೆಗೆ ಹೇಳ್ಬೋದು. ಈಗ ನೀವೇ ಮಾಡ್ಕೊಂಡಿದ್ದು ಹೇಳಕ್ಕಾಗಲ್ಲ, ಯಾರಿಗೂ ಹೇಳಂಗಿಲ್ಲ. ಅಪ್ಪನ್ ಮಾಡ್ಕೊಂಡು ಕೂಸೆತ್ತರೆ ಯಾರಿಗೂ ಹೇಳಕ್ಕಾಯ್ತ? ನಮ್ಮ ಅಪ್ಪನ್ ಮಾಡ್ಕೊಂಡು ಕೂಸೆತ್ತಿ ಅಂತ ಹೇಳಕ್ಕಂತೆ. ಹಂಗೆ ತಿಂದದ್ನ ಅನುಭವಿಸ್ಬೇಕು ನಾವೇ. ಇದು ಮಾಡಕ್ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಸರ್. ಜಗಳ ಆಡಿದ್ರು. ಜನ ಆಡಕತ್ತಾರ, ನಮ್ಮನ್ನ ಗೈಸ್ಕೊಂಡು ಉಣ್ಣಕ್ಕ ಕರ್ಕೊಂಡು ಹೋದ ಅಂತಾರ. ಬೇಡ ಅಂದ್ರು. ಯಾರೇ ಹೇಳಿದ್ರು ನಾನು ಮಾಡೋದು ಮಾಡ್ತೀನಿ. ರಂಗಕ್ಕೆ ಇಳ್ದೀನಿ, ಗೆಜ್ಜೆ ಕಟ್ಟಿನಿ, ಕುಣಿತೀನಿ. ನಾ ಬೇಡ ಅಂದ್ರೆ ನಾ ಬಿಡಲ್ಲ. ನನ್ಗೇನು ಬಂದದು ಅದನ್ನೇ ನಾ ಮಾಡೋದು. ಇನ್ನೊಬ್ರು ಹೇಳ್ದಂಗೆ ನಂಗೆ ಮಾಡಲ್ಲ ಅಂದ್ರೆ ಕ್ಲೋಸ್. ಬಿಟ್ಬಿಟ್ರು. ನಿಮ್ಮಂಥವ್ರ ಕೆಲವೆಲ್ಲ ಹೇಳಿಸ್ರು, ಬೇಡ ಹೇಳಿ ಅಂತ. ನಾ ಯಾರು ಹೇಳಿದ್ರು ಮಾಡೇ ಮಾಡ್ತೀನಿ ಅಂತ. ನಾವು ಬದುಕಕ್ಕೇನು ಸ ನಾಚ್ಕನ ಇದು. ಕದ್ರ ಕಳ್ಳ ಅಂತಾರ, ದಾರಿ ತಪ್ಪದ ನಡ್ದ ಕೆಟ್ಟವ್ರು ಅಂತಾರ ಅಲ್ವಾ? ಗೈಕಂಡು ತಿನ್ನಕ್ಕೇನು ಭಯ? 9 ಇಡ್ಲಿ ಸಾಕಪ್ಪ. ಅಲ್ಲ, ಇನ್ನೂ ಒಂದು ತಟ್ಟ ತಕೊಳ್ಳೆ ಅಂತ. ಆಯ್ತು.
ಹೇಳಿ ಲೇಡಿ ಟೈಗರ್ ಬಗ್ಗೆ ಏನು ಅನ್ಸುತ್ತೆ? ಸರ್ ಎಲ್ಲ ಅದೇ ಅವರೇ ಧೈರ್ಯ ನಮಗೆ. ಹಾ ಅಷ್ಟು ಧೈರ್ಯ ನಮಗಿಲ್ಲ. ಹಾ ಅವರು ಎಲ್ಲ ಕಲಿಸಿದ್ದಾರೆ ನಮಗೀಗ ಇದನ್ನೆಲ್ಲ ಹಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಅಂದ ಇದೆ ನನ್ನ ಮಕ್ಳಿಗೂ ಇಲ್ಲ ನಮ್ಮ ಮನೆಯವ್ರಿಗೂ ಇಲ್ಲ. ಯಾರಿಗೂ ಇಲ್ಲ ಬಿಡಮ್ಮ ಇಲ್ಲಿ. ಈ ಬರೀ ನಿಮ್ಮ ಮಕ್ಕಳಿಗೆಲ್ಲ ಲೋಕದಾಗೆ ಯಾರಿಗಿಲ್ಲ. ನಾನು ಫಸ್ಟ್ ನೋಡ್ತಾ ಇರೋದು. ಹಾಂ ಆ್ಯಕ್ಚುಲಿ ಪುಣ್ಯ ಮಾಡಿದ್ದೀರಿ ನೀವು ಅಲ್ಲ? ಹೌದು ಸರ್. ಅಂತ ಅಮ್ಮನ ಪಡಿಬೇಕಾದ್ರೆ ಹೌದು. ಎಂಥ ಸ್ಟ್ರಗಲ್ ರೀ ಅವ್ರದ್ದು. ಇಲ್ಲ, ಭಾಳ ಕಷ್ಟಪಟ್ಕೊಂಡು ಬಂದಿದ್ದಾರೆ ಸರ್. ಹಾಂ ಅಲ್ಲಿಂದ ಚಿಕ್ಕ ವಯಸ್ಸಿಂದನೂ ಇದೇ ಮಾಡ್ಕೊಂಡು ಬಂದಿದ್ದಾರೆ. ಹಾಂ ಪುನಃ ಇಲ್ಲಿ ಬಂದು ನಮ್ಮ ತಂದೆಗೆ ಇಷ್ಟ ಆಗಲಿಲ್ಲ ಇದು ಮಾಡೋದು. ಅವ್ರು ಶುರು ಮಾಡಿದ್ರು ಸಣ್ಣದಾಗಿ. ಅಕ್ಕಪಕ್ಕದ ಮನೆಯವರು ಒಂದೆರಡು ಕೊಡಿ ಅನ್ನೋ ಥರ ಕೇಳ್ದಂಗೆ ಅದು ಮಾಡ್ತಾ ಮಾಡ್ತಾ ಅದೇ ದೊಡ್ಡದಾಯ್ತು. ನಿಮಗೆ ಈ ಹೋಟ್ಲ್ ಎಲ್ಲವನ್ನೂ ಕೊಟ್ಟಿದೆ. ಹೌದು ಸರ್. ಆಮೇಲೆ ಒಂದು ನಾನು ಭಾಳ ಗಮನಿಸಿದ್ದು, ಆತ್ಮಗೌರವ ಎಲ್ಲಿ ಬಿಟ್ಟು ಕೊಡದೆ ಬದುಕೋದಿದೆಯಲ್ಲ. ಹೌದು ಅಲ್ವಾ? ಹೌದು. ಹಾಂ. ನೀವು ಚಿಕ್ಕವರಿಂದಾಗಿಂದ ಹೋಟ್ಲಿಗೆ ಬಂದ್ಬಿಟ್ರ ನೀವು? ಅದೇ ನಾನು IT ಎಲ್ಲ ಮಾಡಿದ್ದೆ. ಹಾಂ. ಕೆಲ್ಸಕ್ಕೆ ಹೋಗ್ಲಿಲ್ಲ ನಾನು ಸುಮಾರು ಎಲ್ಲ ಬಂದು. ಅಮ್ಮ ಬೇಡ ಅಂದ್ರೆ ಅಥವಾ ಇಲ್ಲ ಅಮ್ಮ ಯಾವತ್ತು ಹೋಗು ಅಂತಿದ್ರು. ಹಾಂ. ಅಪ್ಪ ಮಿಲ್ಟ್ರಿಗೆ ಬಂದಿತ್ತು, ಅದಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಹಾಂ. ಪುನಃ ಇಲ್ಲಿ ಮಾಡ್ತಿದ್ರಲ್ಲ ಮನೇಲಿ, ಸುಮ್ಮನೆ ನಾವು ಮಧ್ಯ ಹಾಕಕ್ಕೆ ಶುರು ಮಾಡಿದ್ವಲ್ಲ, ಅದೇ ಕಂಟಿನ್ಯೂಟಿ ಆಗೋಯ್ತು. ಹೆಂಗೂ ನಿಮ್ಗೆ ಕಸಬು ಇತ್ತಲ್ಲ, ಆ ಕಡೆ ಜಾಸ್ತಿ ಒಲವು ಆಗಲಿಲ್ಲ. ಹಾಂ ಹಾಂ ಹಾಂ. ಓಕೆ. ನಿಮಗೆ ಎಷ್ಟು ಮಕ್ಕಳು? ಸರ್ ಇಬ್ರು ಸರ್, ಒಂದು ಗಂಡು ಒಂದು ಹೆಣ್ಣು. ಮಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC, ಮಗ 6th ಸರ್. ತಾಯಿ ಮಗಂದೇ ಕಷ್ಟ ಸರ್. ಅದಕ್ಕೆ ಮಗನ್ ಕೇಳ್ತಾ ಇದೀನಿ. ಬಂದಿಲ್ಲ ನನ್ನ ಮನೆಯವ್ರು. ಅವಳು ಬಂದ್ರೆ ಇನ್ನೊಂದು ಅರ್ಧ ಗಂಟೆ ಒಂದ್ ಮೇಲೆ ಬರ್ತಾಳೆ, ಆಗ ಇನ್ನೂ ರಶ್ ಆಗ್ಬಿಡುತ್ತೆ. 3 ಸೀಟ್ಗೂ ಒಂದೇ ಸಮ ಕೆಲಸ ಇರುತ್ತೆ. ಓ, ಪುರ್ಸತ್ತೇ ಇರಲ್ಲ. ಅವ್ರಲ್ಲಿ ಪಾರ್ಸಲ್ ಮಾಡ್ತಿರ್ತಾರೆ ಅಷ್ಟಾಗ. ಅವಳು ಇಲ್ಲಿ ಇಡ್ಲಿ ವಡೆ ಎಲ್ಲ ಬೇಯಿಸಿ ಅವಳು ಕೊಡ್ತಾ ಇರ್ತಾಳೆ. ಇಲ್ಲಿ ನಾ ಇದ್ ಮಾಡ್ಕೊಂಡು ಅಲ್ಲಿ ತಗೊಂಡೋಗಿ ಕೊಡ್ತೀನಿ, ತಿನ್ನೋರು ಕೊಡ್ತೀನಿ. ಅವ್ರೆಲ್ಲ ಮಿಕ್ಕಿದೆಲ್ಲ ಅವರೇ ಮಾಡ್ಕೋತಾರೆ ಅಲ್ಲಿ. ಅಮ್ಮ ಚಟ್ನಿ ಹಾಕೋದು, ಪಾರ್ಸಲ್ ಕಟ್ಟೋದು ಎಲ್ಲ ಆಗ ಅಮ್ಮ. ಅಣ್ಣ ಒಂದು ರೋಸ್ಟು, ಒಂದು ಸೆಟ್ ಬೆಣ್ಣೆ 70, ಪಲ್ಯ ಒಂದು 75. ರಜಾ ಯಾವತ್ತೂ ಇಲ್ವಾ ನಿಮ್ದು? ಅಣ್ಣ ಯಾವ್ದಾರ ಫಂಕ್ಷನ್ ಬಿದ್ರೆ ನಮ್ಮವ್ರದ್ದು, ಹಬ್ಬ 6 ದಿವಸ ಬಿದ್ರೆ ರಜಾ, ಇಲ್ಲ ರಜಾನೇ ಇಲ್ಲ. ರಜಾನೇ ಇಲ್ಲ. ಭಾನುವಾರ ಎಲ್ಲಾ ದಿವಸನೂ ಉಂಟು. ಯಾವ ಬೀದಿ ಅಂತಾರೆ? ಏನಿದು ಅಡ್ರೆಸ್? ಹಳ್ಳದ ಬೀದಿ ಸರ್. ಹಳ್ಳದ ಬೀದಿ, ದೊಡ್ಡ ದೇವಸ್ಥಾನ ಹತ್ರ ಹಳ್ಳದ ಬೀದಿ. ಅಷ್ಟು ಹೇಳಿದ್ರೆ ಸಾಕು. ಬಾಲ್ಯದ್ದೇನು ನೆನಪಿದೆ ಅಮ್ಮನ ಜೊತೆಗೆ? ನಿಮಗೆ ಏನೇನು ನೆನಪಿದೆ? ಹಂಗೆ ಹೇಗಿದ್ರು ಅಮ್ಮ? ನಿಮ್ಗೇನು ಅನ್ಸೋದು ಅವಾಗ? ಸ್ಟ್ರಿಕ್ಟ್ ಆಗಿದ್ರ? ಸ್ಟ್ರಿಕ್ಟ್ ಆಗೇ ಇದ್ರು ಅವಾಗಿಂದನೂ. ಹಾಂ ಹಾಂ. ಏನ್ ಹೇಳಕ್ಕೆ ಸಖತ್ ಮಾತಿದೆ ಸರ್. ಹೌದಾ? ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದಾರೆ ಸರ್. ಒಂದ್ ದಿವಸ ಓದ್ಗೆ ನನ್ ಕಷ್ಟ ಅನ್ನೋದೇ ಗೊತ್ತಿಲ್ಲ ನನಗೆ. ಇದ್ ಮಾಡೋದೆಲ್ಲ ಸೆಕೆಂಡರಿ. ನಮ್ನ ಅಷ್ಟು ಚೆನ್ನಾಗಿ ಬೆಳೆಸಿದಾರೆ. ಅಪ್ಪನ ಬಗ್ಗೆ ಹೇಳೋದಾದ್ರೆ? ಅವರು ಸೂಪರ್. ಇವರಿಬ್ರು ಜೋಡಿನೇ ಸೂಪರ್ ಅಂತ. ಅದು ಇನ್ನ ಒಂದು ಹೇಳ್ತಾ ಇದ್ರು, ಈ ನಿಮ್ಮನೆ ಕರೆಂಟ್ ಬಂದಿದ್ದು ಮೊದಲನೇದು ಅಂತ. ಹೌದು, ಪವರ್ ಮಿಲ್. ಹಾ, ಫ್ಲೋರ್ ಮಿಲ್ಗೆ ನಮ್ಮ ಮಾವಂದು ಪವರ್ ಮಿಲ್ ನಗರಕ್ಕೆ ಕರೆಂಟ್ ಬಂದಾಗ ನಾವೇ ತಗೊಂಡದು ಫಸ್ಟ್ ಅವ್ರು ನಾವೇ. ಒಟ್ಟಿನಲ್ಲಿ ಆಟೋ ತಗೊಂಡಿದ್ದು ನೀವೇ ಫಸ್ಟು, ಒಳಕಲ್ ತಗೊಂಡಿದ್ದು ನೀವೇ ಫಸ್ಟು, ಫ್ಲೋರ್ ಮಿಲ್ಲಿಗೆ ಕರೆಂಟ್ ತಗೊಂಡಿದ್ದು ನೀವೇ ಫಸ್ಟು. ನಗರಕ್ಕೆ ನಾವೇ ಫಸ್ಟ್ ಪವರ್ ಮಿಲ್ ಇಟ್ಟದು, ಕರೆಂಟ್ ತಗೊಂಡದು ಎಲ್ಲ. ಅದು ಹೆಂಗ ನೀವೇ ಎಲ್ಲದಕ್ಕೂ ರ್ಯಾಂಕ್ ನೀವು? ಆಮೇಲೆ ಲೈಫಲ್ಲಿ ಬದುಕಲ್ಲಿ ನೀವೇ ರ್ಯಾಂಕು, ನೀವೇ ಮೊದಲು. ಹೌದು. ಚಾಮರಾಜನಗರದಾಗ ಹುಡುಕಿದ್ರೆ ನಿಮ್ಮಂಥವ್ರು ಇನ್ನೊಬ್ರು ಸಿಗಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಉಳಿತಾನೆ ಇರ್ಲಿಲ್ಲ ಬಿಡಿ. ನನಗೆ ಬಂದಿದ್ದ ಕಷ್ಟದಲ್ಲಿ ಅವ್ರು ಜೀವಂತವಾಗಿ ಉಳಿತಿರ್ಲಿಲ್ಲ. ನಮ್ಮ ಅಕ್ಕ ತಂಗಿರೇ ಪೈಕಿಲೆ ಆಗಲ್ಲ, ಅಷ್ಟು ಧೈರ್ಯ ಇಲ್ಲ. ನನ್ನಷ್ಟು ಬೋರ್ಡಾಗಿ ಮಾತಾಡಲ್ಲ, ಎದುರ್ಕತ್ತವ. ಯಾಕೆ ಸಹ ಹೆದರ್ಬೇಕು? ನಾವು ದುಡಿತೀವಿ, ನಾವು ತಿಂತೀವಿ, ಯಾಕೆ ಇನ್ನೊಬ್ರಿಗೆ ನಾವು ಹೆದರ್ಬೇಕು? ಕೆಟ್ಟ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಬೊಗ್ಬೇಕು. ಯಾವ ಸರ್ಕಲ್ ಆದ್ರೂ ಹೋಗಿ ಒಂದು ಬಜ್ಜಿ ಹಾಕೊಂಡ್ರೆ ಜೀವನ ಆಯ್ತು, ಯಾಕೆ ಹೆದರ್ಬೇಕು? ಯಜಮಾನ್ರು ನಿಮ್ಮ ಬಗ್ಗೆ ಯಾವತ್ತಾದ್ರೂ ಒಪ್ಪಿ ನಿಮ್ಮನ್ನು ಮಾಡ್ಕೊಂಡಿದ್ದಕ್ಕೆ ನನಗೆ ಖುಷಿ ಆಯ್ತು? ಅದೇನು ಇಲ್ಲ, ಏನು ಹೇಳಿಲ್ಲ ಯಾವತ್ತು? ಒಂದು ದಿವಸ ಕೋಪಿಸ್ಟ್ರು. ಹೌದಾ? ಅಯ್ಯಪ್ಪ, ದೂರ್ವಾಸ ಮುನಿ ಇದ್ದಂಗೆ ಅವರು.
ಅವ್ರ ಜೊತೆಗೆ ಬಂದವರು ಹೆಂಗಿದ್ದಾರೆ ಇಷ್ಟು ದಿವಸ ಸಂಸಾರ ಮಾಡ್ಕೊಂಡು ಈ ಅಪ್ಪನ ಜೊತೆಗೆ ಅನ್ನೋರು. ಓ ಆವಾಗ ಅವ್ರಿಗೆ ಹೇಳಾನು ಚಂದಕ್ಕೆ ಬಳ ತೊಟ್ಕೊಂಡು ಚಂದಿಲ್ಲ ಅಂತ ಹೊಡೆದಕ್ಕಾಗದ, ಅದನ್ನೇ ಚಂದ ಅನ್ಬೇಕು ಅಲ್ವಾ. ಅವರೇ ರಾಜ ಅವರೇ ಮಂತ್ರಿ ಅನ್ಬೇಕು, ಆವಾಗಲೇ ನಮ್ಮ ಬಾಳ ಹಸನ ಆಗೋದು. ಅವ್ರ ರೇಗರನ್ನ ಮಾತಾಡ್ತಿರ್ಲಿಲ್ಲ, ಏನೇ ರೇಗ್ಕೊಂಡ್ರು ಮಾತಾಡ್ತಿರ್ಲಿಲ್ಲ. ನಾನು ಮಾತಾಡೋದ್ರಲ್ಲೀಗ ದರ್ಶನ ಶುರುವಾಗೋಯ್ತು. ನಾ ಮಾತೇ ಆಡ್ತಿರ್ಲಿಲ್ಲ, ಏನಾರ ಅನ್ಕೊಳ್ಳಿ ಮುಗಿಕೊಂಡಂಗೆ ಇದ್ಬಿಡ್ತಿದ್ದೆ. ಜಗಳನೇ ಇಲ್ಲ ನಮ್ದು. ನಾನು ಇಷ್ಟು ವರ್ಷ ಆಗದ ನಮ್ಮೊಂದು ಏಟು ತಿಂದಿಲ್ಲ, ಒಂದು ಹೋಗಳನ್ನೂ ಬಯಸ್ಕೊಂಡಿಲ್ಲ. ಬೋಳಿ ಮಗಳ ಚೂಳ ಮಗಳು ಒಂದು ಹೋಗಳು ಬಯಸ್ಕೊಂಡಿಲ್ಲ. ಬಂದೆ ಇಡ್ಲಿ ರಚ್ಬಿಟ್ಟು ಬಂದೆ. ನೆನ್ಸ್ಕೊಂತಾ ಇರ್ತೀರಿ ಇದ್ರಿನ್ನು ಚೆನ್ನಾಗಿ ಹೊಸ ಮನೆ ನೋಡೋರು. ಅಲ್ಲ ಭಾರಿ ಖುಷಿಯಾಗಿರೋರು ಬಿಡಿ. ಇದ್ಬಿಟ್ಟಿದ್ರ ಇಷ್ಟು ಮಟ್ಟಕ್ಕೆ ಆದ್ವಲ್ಲ ಅಂತ ತುಂಬಾ ಖುಷಿಯಾಗಿರೋ. ಹೊಸ ಮನೆ ಗೃಹ ಪ್ರವೇಶಕ್ಕೆ ಇನ್ನೊಂದು ಮನೆ ತೋರಿಸಿರಿ ಅವ್ರಿಗೆ. ನಾ ಇನ್ನೂ ಒಂದು ತಗೊಂಡೆ ಇಲ್ಲಿ. ಮತ್ತ ಇನ್ನೊಂದು ಮನೆ ಕಟ್ಟಿರೋದೆ ಹಳೆ ಮನೆ. 16,60,000. ಒಟ್ಟು 3 ಮನೆ ಮಾಡ್ರಿ. ₹1 ದೋಸೆ ಮಾರ್ರಿ. ಯಾರಿಗೆಪ್ಪ? ಪೊಲೀಸ್ನವ್ರಿಗೆ. ಅದಕ್ಕೆ ಒಂದೊಂದು ಕಟ್ಟಿಸ್ಕೊಳ್ಳಿ. ಇಸ್ಕಪ್ಪ 4 ದೋಸೆನ. ಇವು ನಾವು 10-11 ಗಂಟೆ ಹೋದ್ರೆ ಇನ್ನೊಂದು 8-10 ಮನೆ ಬರ್ತಾವೆ ಇಲ್ಲಿ. ಎಷ್ಟು ಸರಳವಾಗಿ ಹೇಳ್ಬಿಟ್ರೆ ನೋಡ್ರಿ, 3 ಮನೆ ತಗೊಂಡಿದ್ದು. ನೋಡಿ ಇದಕ್ಕ ಒಂದು ಕಾಲು, ಅದು 15 ಅಡಿ, 35 ಅಡಿ. ಅದಕ್ಕೆ ಎಷ್ಟು ದುಡ್ಡು ಜಾಸ್ತಿ? 2 ವರ್ಷ ಆಯ್ತು ಅದು ತಗೊಂಡು. ಅಲ್ಲ ಮತ್ತೆ ಅವತ್ತಿಗೆ 16 ದೋಸೆ, ಇವತ್ತಿಗೆ ಮತ್ತೆ ಈ ದೋಸೆ ₹5. ಕವರ್ ಇಸ್ಕೊಂಡಿದ್ದೀಯಪ್ಪ ಪೊಲೀಸಪ್ಪ. ಬೆಣ್ಣೆ 25 ಅದ. 3 ಇಡ್ಲಿ, 1 ಬೆಣ್ಣೆ, 1 ವಡೆ ಹಾಕಿ. ಇನ್ನೊಂದು ಮಧ್ಯಾಹ್ನವರೆಗೆ ಇರ್ಬೇಕಂತ ಮಾಡಿದೀನಿ. ಇರಿ ಸರ್. ಇನ್ನೊಂದು ಎಷ್ಟೆಷ್ಟು ಮನೆ ಕತೆ ಹೇಳ್ತೀರ? ನಮ್ದು ಇನ್ನೇನಿಲ್ಲ ಸರ್, ನಮ್ದಷ್ಟೇ 3 ಮನೆ ಸಾಕ ಆಯ್ತಾ? ಈಗ ಮುಂದಕ್ಕೆ ಇನ್ನೇ ಏನೇನು ಆಸೆಗಳಿದೆ ನಿಮ್ಗೆ? ನನ್ಗೆ ಇನ್ನೇನಿಲ್ಲ ಸರ್, ಸಾಕು ಇಷ್ಟು ಸಾಕು. ನೆಮ್ಮದಿಯಾಗಿದ್ದೀನಿ, ಏನಿಲ್ಲ. ಮನೆ ಏನ್ ಬೇಕಿರ್ಲಿಲ್ಲ. ನಾಳೆಗೆ ಇವ್ರು ಇಬ್ಬರೇ ಮಾಡಕ್ ಆಯ್ತದ? ಇದು ವ್ಯಾಪಾರ ಇಲ್ಲ. ಆದ್ರ ಮಾಡ್ಲಿ, ಆದಷ್ಟು ಮಾಡ್ಕೊಳ್ಳಿ, ಬಾಡಿಗೆ ತಕೊಂಡು ಉಣ್ಲಿ, ಇದ್ದಾಗ ಮಾಡ್ಕೊಟ್ಟು ಬಿಡಮ್ ಅಷ್ಟೇ. ಅಷ್ಟೇ ನಮ್ಮ ಆಸೆ, ಇನ್ನೇನಿಲ್ಲ. ಇನ್ನೆಷ್ಟು ದಿವಸ ಇರ್ಬೇಕು ಸರ್? ಈಗ 78ಕ್ಕೆ ಬಂದೀನಿ, ಇನ್ನೆಷ್ಟು ದಿವಸ ಇರ್ತೀವಿ ನಾವು? ದೊಡ್ಡದೊಂದು ಪುಸ್ತಕ ಬರಿಬಹುದು ನಿಮ್ ಜೀವನನ. ಅಯ್ಯೋ, ಯಾಕೆ ಅಂದ್ರೆ ಕಾದಂಬರಿ ಆಗೋಯ್ತದ. ಬಂಡ ಧೈರ್ಯದಲ್ಲೇ ಬದುಕಿದ್ದೇನಲ್ಲ, ಕಷ್ಟ ಇರಕ್ಕಾಗಲ್ಲ ಅನ್ನಿಸ್ನೇ ಇಲ್ಲ. ನನಗದು ಬರಲೇ ಇಲ್ಲ ಸರ್, ಇವತ್ತಿಗೂ ಬಂದಿಲ್ಲ, ಇನ್ನೂ ಬರಲ್ಲ. ವರ್ಷಕ್ಕೆ 50,000 ಇನ್ಸೂರೆನ್ಸ್ ಕಟ್ತಾರೆ ಮೊಮ್ಮಕ್ಕಳ ಹೆಸರಿಗೆ. ಈಗೊಂದು ಬಂತಲ್ಲ ಈಗ ಇನ್ಸೂರೆನ್ಸ್ ಅಂತಲ್ಲ, ಹೇಳ್ರಿ ಅದ್ರ ಬಗ್ಗೆ. ನನ್ನ ಇವನ್ ಮಕ್ಕಳಿಗೆ 6 ತಿಂಗಳಿಗೊಂದ್ಸಲ 12,000 ಕಟ್ತೀನಿ. 2 ಮೊಮ್ಮಕ್ಕಳಿಗೂ, ಸೊಸೆಗೆ 10,000 ಕಟ್ತೀನಿ ವರ್ಷಕ್ಕೆ. ಸೊಸೆಗೆ 10,000 ಕಟ್ತೀನಿ. 15 ವರ್ಷಕ್ಕೆ ಮಾಡ್ತೀನಿ. 15 ವರ್ಷಕ್ಕೆ ಮಾಡಿಸಿದ್ರಿ? ಅದು ಒಟ್ಟು ಲಂಸಮ್ ಸೇರಿ ಅದು ಒಂದು ಅಮೌಂಟ್ ಬರುತ್ತೆ. ಮಗನ್ಗೇನ್ ಮಾಡ್ಸಿಲ್ಲ, ಮಾಡ್ಸಿದ್ದದ್ ಬಂದಾಗೋಯ್ತು. ಈಗ ಪುನಃ ಅವ್ನಿಗೇನ್ ಮಾಡ್ಸಿಲ್ಲ, ಇಷ್ಟೇ. ಒಟ್ನಲ್ಲಿ ಫ್ಯೂಚರ್ ನೆನೆಸ್ಕೊಂಡು ಅವ್ರಿಗೆ ಎಲ್ಲ ಮಾಡಿ ಇಟ್ಟುಬಿಟ್ಟಿದ್ದೀರಿ. ಇನ್ನೇನ್ ನಮ್ಗಿನ್ನೇನ್ ಬೇಕು ಸರ್? ಊರು ಹೋಗು ಅಂತದ, ಕಾಡು ಬಾ ಅಂತದ. ಬಂಗಾರದಂತ ಅತ್ತಿ ಸೊಸಿ ನೀವು ನೋಡ್ರಿ. ಅತ್ತೆ ಸೊಸೆಗೋಸ್ಕರ ಫ್ಯೂಚರ್ಗೆ LIC ಮಾಡಿ ಇಟ್ಟಿದ್ದು ಗ್ರೇಟ್. ಏನ್ ಹೇಳ್ತೀರಿ ಸೊಸೆ ಬಗ್ಗೆ? ಅವಳಿಗೆ ಸರ ಮಾಡ್ಸಿನಿ, 2 ಎಳ ಸರ, ಕಿವಿಗೆ ಓಲ ಜುಮ್ಕಿ, ಕೈಗೆ ಉಂಗ್ರ, ಮೊಮ್ಮಗಳಿಗೆ ಕಿವಿಗೆ ಹ್ಯಾಂಗಿಂಗ್ ಮಾಡ್ಸೀನಿ, ಮೊಮ್ಮಗನಿಗೊಂದು ಉಂಗ್ರ ಮಾಡ್ಸೀನಿ, ಮೊಮ್ಮಗಳಿಗೊಂದು ಸರ ಮಾಡ್ಸೀನಿ, ಸೊಸೆಗೆ 2 ಎಳ ಸರ, 2 ಬಳ, 1 ನೆಕ್ಲೇಸು, ಕಿವಿಗೆ ಓಲ ಜುಮ್ಕಿ, 1 ಉಂಗ್ರ, ಇಷ್ಟು ಮಾಡ್ಸೀನಿ.
ನಿಮಗಾಗಿ ಏನ್ ಮಾಡಿಸ್ಕೊಂಡ್ರಿ? ನಮ್ಮ ಮನೆಯವ್ರು ಇದ್ದಾಗ್ಲೇ ಆವಾಗ್ಲೇ ಮಾಡಿಸ್ಕೊಂಡದು ಹಾ ಅಷ್ಟೇ. ಅಷ್ಟೇ. ನನ್ನ ಮಗಳ ಮದುಗೂ ಮುಂಚೆ ಮಾಡಿಸ್ಕೊಂಡದು. ತಿರ್ಗ ನಾ ಏನ್ ಮಾಡಿಸ್ಕೊಂಡಿಲ್ಲ. ಇನ್ಯಾತಿಕ್ ನನ್ಗೆ ಸಾಕು. ಅದನ್ನ ನಾ ಹೋಗ್ಬಿಟ್ರೆ ನನ್ ಇವನ್ ಮಗನ್ಗೆ ಹೇಳಿನಿ, ಇದೊಬ್ಬರು ತಕೊಳ್ಳಿ ನೀವು, ಇದು ನನ್ನ ಮಗಳಿಗೆ ಕೊಟ್ಬಿಡು, ಇದು ನೀ ಮಡಿಕೊಂಡ್ರೆ ಇದು ಅವಳಗ್ ಕೊಟ್ಬಿಡು ಅಂತ ಹೇಳಿನಿ. ಅವು ಎಲ್ಲ ಹಂಚಿಕೆ ಆಗೋಗಿದೆ. ಮತ್ತೆ ಕೊಡ್ಬೇಕಲ್ವಾ? ಹೇಳೋದು ತಾನೇ ಕೊಡ್ತಾರೆ, ಇಲ್ದೇ ಎಲ್ಲಿ ಕೊಡ್ತಾರೆ? ಈ ಕಾಲದಲ್ಲಿ ನಮ್ಗೆ ಸಾಲಲ್ಲ ಅನ್ನಂಗ. ಎಷ್ಟು ಬಾ ದೋಸೆ ದೋಸೆಗೆ 5 ರೂಪಾಯಿ ಎಷ್ಟು ಬೇಕು? ಈಗ 35 ಗ್ರಾಮ್ ಚಿನ್ನ ಇತ್ತು, ಸೊಸೆಗೆ ಕೊಟ್ಬಿಟ್ಟೆ. ಹೌದಾ? ನನ್ಗೆ ಯಾಕೆ ಸ್ವಲ್ಪ ಎಂತ ಅಪ್ಸೆಟ್ ಆಯ್ತು. ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ಸಿಕ್ಕಲ್ಲ ಅದು, ನನ್ನ ಮಗನಿಗೂ ಗೊತ್ತಾಗಲ್ಲ. ಹಂಗಿಟ್ಟಿದ್ರಿ ಅದನ್ನ? ಇಲ್ಲಿ ಇಟ್ಟಿದ್ಬಿಟ್ಟು ನಾ ಸೊತ್ತೋದಾಗ ಯಾರಿಗ ಗೊತ್ತು? ಅದಕ್ಕೆ ಕೊಟ್ಬಿಟ್ಟು ಇದ್ದಾಗ್ಲೆ. ಇವತ್ತಿನ ಪ್ರಪಂಚ ಈಗ ಇರ್ತೀನಿ ನಾಳೆಗೆ ಹೇಳ್ತೀನಿ ಅನ್ನೋದು ಏನ್ ಗ್ಯಾರಂಟಿನ ಸ? ಕೊಟ್ಬಿಟ್ಟೆ. 1 ಸರ, ಒಂದ್ ಜೊತೆ ಹ್ಯಾಂಗಿಂಗ್, ಒಂದು ಉಂಗ್ರ ಇಷ್ಟು ಇತ್ತು, 35 ಗ್ರಾಮ್ ಇತ್ತು, ಕೊಟ್ಬಿಟ್ಟೆ. ನಾನೊಂದು ಕುತ್ಕ ಚೇಂಜ್ ಮಾಡಿಸ್ಕೊಂಡೇನಿ. ಬಂದೆ ಆಯ್ತು, ಇಟ್ಟೀನಿ ಅದನ್ನ. ಅವ್ಳ ಮಗನಿಗೆ ಕೊಟ್ಬಿಡವ ಅಂತ. ಮೊಮ್ಮಕ್ಕಳಿಗೆಲ್ಲ ನಿಮ್ ಕತೆ ಹೇಳಿರಾ? ಗೊತ್ತು. ಏನ್ ಕತೆ? ಅವ್ರೇನು ಹೇಳಿರು? ಏನು ಹೇಳಲ್ಲ. ನನ್ನ ಮಗಳ ಮಕ್ಕಳಿಗೆಲ್ಲ ಗೊತ್ತು. ದೊಡ್ಡವರು ಅವರು ಗೊತ್ತು. ಒಬ್ಬ 23 ವರ್ಷದವ, ಒಬ್ಬ 19 ವರ್ಷದವ, ಅವ್ರಿಗೆ ಗೊತ್ತು. ಇವಕ್ಕೇನ ಅಷ್ಟು ಇಲ್ಲ. ಏನವ ನಿಂಗ ಎಷ್ಟವ? ನಾನು ಸದ್ದಾಯ್ತಲ್ಲ ಅದಕ್ಕೂ ಕೋವ ಇದ್ದ ಅವನು ಕೊಟ್ಬಿಡು ಗಿರಿಗ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ ಅವರು. ನೇರವಾಗಿ ಅತ್ತೆ ವಿಷಯಕ್ಕೆ ಬಂದ್ಬಿಡ್ತೀನಿ, ಹೇಳಿ ಅವ್ರ ಬಗ್ಗೆ. ಅತ್ತೆ ಅಲ್ಲ, ಅಮ್ಮ. ಅಮ್ಮ. ನನ್ಗೆ 18 ವರ್ಷಕ್ಕೆ ಮದ್ವೆ ಆಯ್ತು. ಅವರೇ ಎಲ್ಲ ಹೇಳ್ಕೊಟ್ಟಿದ್ದು ನನ್ಗೆ. ಅತ್ತೆನೆ ಎಲ್ಲನೂ. ಈಗಲೂ ಅಷ್ಟೇ, ಅವ್ರ ಜೊತೆಗೆ ನಾವ್ ಹೆಲ್ಪ್ ಆಗಿದೀವಿ. ಎಲ್ಲ ಅಮ್ಮ ಮಾಡಿದ್ದು ಅಂತ ಹೇಳ್ತೀರಿ? ಅತ್ತೆನೆ ಮಾಡಿರೋದು. ಅವ್ರ ಜೊತೆಗೆ ಹೆಲ್ಪ್ ಆಗಿದೀವಿ ನಾವು ಅಷ್ಟೇ. ಅವರು, ನಾವು ಮತ್ತೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದೀವಿ ಎಲ್ಲರೂ. ಅದ ಅತ್ತೆನೆ ಮಾಡೋದೇ ಎಲ್ಲಾರು. ಅವರೇನೆ ನಮ್ಗೆಲ್ಲ. ಅಪರೂಪದ ಅತ್ತೆ ಸೊಸೆ ನೀವು. ಅವರೇ ಎಲ್ಲ. ನಾವ್ ಯಾವತ್ತೂ ಇದುವರೆಗೂ ಒಂದಿನೂ ಜಗಳಾಡೋದಾಗ್ಲಿ, ಮಾತು ಏನೂ ಇಲ್ಲ. ಯಾವಾಗ್ಲೂ ಹಿಂಗೆ ಇದೀವಿ. ಏನೋ ಸಣ್ಣ ಪುಟ್ಟ ಮಾತು ಬರ್ಬೋದು, ಅದು ಬಿಡಿ, ಅದು ಎಲ್ಲರ ಮನೆಗೆ ಬರೋದೇ ಹೋಗೋದು ಅಷ್ಟೇ. ಅದನ್ನ ಇದುವರೆಗೂ ಒಂದಿನೂ ನಮ್ಮ ಅತ್ತೆಗೆ ಯಾವತ್ತೂ ತಿರ್ಕೊಂಡು ಮಾತಾಡಿಲ್ಲ. ಏನ್ ಅನ್ಸುತ್ತೆ ಅವ್ರದ್ದು ಲೈಫ್? ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಜೀವನದಲ್ಲಿ, ಅಷ್ಟೇ ಕಷ್ಟಪಟ್ಟಿದ್ದಾರೆ. ಇನ್ನು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ ನನ್ಗಾಗ್ಲಿ, ನಮ್ಮ ಮನೆಯವ್ರ ನನ್ಗಿಂತ ಜಾಸ್ತಿ ನಮ್ಮ ಮನೆಯವ್ರಿಗೆ. ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ, ತುಂಬಾ ಚೆನ್ನಾಗಿರ್ಲಿ, ಇನ್ ಮುಂದೆನಾದ್ರು ಚೆನ್ನಾಗಿರ್ಲಿ ಅಂತ ಅಷ್ಟೇ. ಅಮ್ಮನಿಂದ ಕಲಿಯೋದಾದ್ರೆ ಏನ್ ಕಲ್ತ್ರಿ? ಅವ್ರದ್ದು ಸ್ವಾಭಿಮಾನ, ಛಲ. ನನ್ಗೂ ಆಟನೇ ಸ್ವಾಭಿಮಾನನೇ. ಅದು ಅವರು ನನ್ಗಿಂತ ಇನ್ನೂ ಒಂದ್ ಕೈ ಜಾಸ್ತಿನೇ. ಏನ್ ಎಲ್ಲರೂ ಲೇಡಿ ಟೈಗರ್ ಅಂತಾರಲ್ರಿ? ಹೌದು ಹೌದು. ನಮ್ಮ ಮನೆಯವ್ರಿಗೂ ಅವ್ರಿಗೂ ಡೆಡ್ ಆಪೋಸಿಟ್. ಅವ್ರಿಂದನೇ ಎಲ್ಲ ಅನ್ನಲ್ಲ, ಅತ್ತೆಯಿಂದನೇ ಎಲ್ಲ. ಅತ್ತೆ ಇಲ್ದರೆ ಏನೂ ಆಗಲ್ಲ ನಮ್ಮ ಮನೆಯವ್ರ. ನಾವು ಸಣ್ಣದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತೀವಿ, ಏನೋ ಆಯ್ತು ಅಂತೀವಿ, ಬಟ್ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ಹೌದು. ನಮ್ಮ ಮಾವ ಏನು ಮಾಡಿರ್ಲಿಲ್ಲ, ಅವರೇ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಎಲ್ಲ ಮಾಡಿರೋದು. ಅತ್ತೆನೆ ತುಂಬಾ ಚೆನ್ನಾಗಿ ಮುಂದೆ ಬಂದು ಕಷ್ಟಪಟ್ಟು ಪಾಪ ಇಷ್ಟು ಮುಂದೆ ಬಂದಿದ್ದಾರೆ. ಈಗ ಇಲ್ಲಿ ಇಟ್ಟಿರ್ತೀನಿ ರೀ, ಇಲ್ಲಿ ಕೊಡ್ತೀನಿ ಕೊಡಿ. ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಆಯುಸ್ಸು ಕೊಟ್ಟು ಕಾಪಾಡ್ಲಿ ಅಂತಾನೆ ಕೇಳ್ಕೊಳ್ಳೋದು. ನಾವು ಅದನ್ನೇ ಕೇಳ್ಕೊಂಡ್ವಿ. ನೀವು ಮುಂದುವರಿಸ್ತೀರಿ ಮುಂದಿನ ಪೀಳಿಗೆಗೆ ಇದನ್ನ? ಮಾಡೋಣ ಅಂತ ನೋಡೋಣ ಮುಂದೆ ದೇವರು. ಅಮ್ಮ ಅಂತೂ ನನ್ನ ಜವಾಬ್ದಾರಿ ಅಂತ ಎಲ್ಲ ಮುಗಿಸ್ಬಿಟ್ಟಿದ್ದೀನಪ್ಪ, ಏನು ಉಳಿಸಿಲ್ಲ ಅಂದ್ರು.
ಮಾಡಿದ್ದಾರೆ ಅವರು. ಹಾ. ಅವ್ರ ಮಕ್ಕಳು ಮದುವೆ ಮಾಡೋದ್ರು, ಎಲ್ಲ ಮಾಡೋದ್ರು, ಮನೆ ಕಟ್ತವ್ರೆ ಈಗ, ಹಾ ಎಲ್ಲ ಆಗಿದೆ. ಜವಾಬ್ದಾರಿ ಮುಗ್ದಿದೆ, ಇನ್ ಮಗನ್ ಜವಾಬ್ದಾರಿ ಹಾ ಏನು ಅಂತ. ಹಾ. ಅದು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಕೊಂಡು ಅದರಲ್ಲಿ ದುಡ್ಡು ಉಳಿಸಿ ಅದರಲ್ಲಿ ಮನೆ ಮಾಡಿ ಹೌದು, ಹಾ ಹಾ ಎಲ್ಲ ಮಾಡಿದ್ದಾರೆ. ಅವ್ರ ಧೈರ್ಯಕ್ಕೆ ಮೆಚ್ಚಬೇಕಾಗಿರೋದೆ. ನಾವು ಅವ್ರ ಪ್ಲೇಸ್ ಅಲ್ಲಿ ಇನ್ಯಾರು ಇದ್ದಿದ್ರೆ ಹಾ. ಯಾರು ಮಾಡ್ತಿರ್ಲಿಲ್ಲ ಆ ಪ್ಲೇಸ್ ಅಲ್ಲಿ. ಅಲ್ವನ್ರಿ? ಯಾರು ಇವನ್ ನಮ್ಮ ಮನೆಯವ್ರಾಗಿದ್ರು ಕೂಡ ಆಯ್ತಿರ್ಲಿಲ್ಲ ಅವ್ರ ಕೈಲಿ. ಧೈರ್ಯ ಜಾಸ್ತಿ ನಮ್ಮ ಅತ್ತೆಗೆ, ಹಾ. ಮಾಡ್ತಾರೆ ಎಲ್ಲ. ನೀವೇನು ಓದಿದಿರಿ ಮೇಡಮ್? ನಾನು SSLC ಮಾಡಿದ್ದೆ. SSLC. ನಮ್ದು ಎಂಬರ್ಗಾಲ ಹ್ಮ್ SSLC ಅಲ್ಲೇ ಮಾಡಿದ್ದು ನಾನು. ನನಗೆ 18 ಇಯರ್ಸ್ಗೆ ಮದುವೆ ಆಯಿತು. ಹೌದಾ? ನೋಡ, ಅಮ್ಮಂಗೆ 15 ವರ್ಷಕ್ಕೆ ಆಯ್ತು, ಸೊಸೆಗೆ 18 ವರ್ಷಕ್ಕೆ ಆಯ್ತು. ಹೌದು. ಹಾ. ನೋಡಿ, ಮೊಮ್ಮಗಳನ್ನ ಮಾತಾಡ್ಸಿದೆ ಅಂದ್ರೆ ಕಾಲ ಕಾಲಕ್ಕೆ ಬದಲಾಗುತ್ತೆ. ಎಲ್ಲರೂ ನೀವೇ ಕೊನೆ ನಮ್ಮ ಇದಕ್ಕೆ, ಹೌದು ಅಲ್ವಾ? ಅವತ್ತಿನ ಕಾಲಘಟ್ಟ, ಅವತ್ತಿನ ಬದುಕು, ಅವತ್ತಿನ ವ್ಯಾಪಾರ, ಅವತ್ತಿನ ಗಟ್ಟಿ ಆಗಲ್ಲ, ಇನ್ನು ಇವ್ರ ಕೈಲಿ ಆಗಲ್ಲ ಆಗಲ್ಲ ಅಲ್ವಾ? ಏನ ಹಾ. ತಾತ್ಕಾಲಿಕ ನಡ್ಕೊಂಡು ಹೋಯ್ತದೆ ಅಲ್ವಾ? ಜೀವನ ಮಾಡ್ಬೇಕು, ನಡಿಬೇಕು, ನಡೆಸ್ತಾರೆ. ಅವಳು ಸ್ಟ್ರಾಂಗ್ ಇಲ್ವಲ್ಲ ಹಾ. ಸೊಸೆ. ಬಟ್ ಪುಣ್ಯ ಮಾಡಿದ್ರಿ, ಎಂತ ಸೊಸೆ ಅಮ್ಮ ಮಾತಾಡ್ಸಿದೆ. ಹಾ, ಅಪರೂಪದ ಅತ್ತೆ ಸೊಸೆ ನೋಡಿದೆ. 18 ವರ್ಷನೇ ನೋಡು ಮದುವೆ ಮಾಡ್ಕೊಂಡಾಗ, ಚಿಕ್ಕ ವಯಸ್ಸು. ಎಲ್ಲಾರು ಬರೀ ನಮ್ಮ ಅತ್ತೆ ಹಿಂಗೆ, ನಮ್ಮ ಸೊಸೆ ಹಿಂಗೆ ಅಂತ ಕಂಪ್ಲೇಂಟ್ ಮಾಡೋದೇ ಆಯ್ತು. ನೀವು ಅತ್ತೆ ಅಂತ ಹೇಳಿಲ್ಲ, ಅಮ್ಮ ಅಂದ್ರು. ಅತ್ತೆ ಅನ್ನೋದೇ ಇಲ್ಲ, ಅಮ್ಮ ಅಂತ ಕರೆಯೋದು. ಬಂತವನಿಂದು ಹಂಗೇನೆ ಕರೆಯೋದು. ನಾವು ಹಂಗೆ ನೋಡ್ಕೊಂಡಿವಿಲ್ಲ ಸರ್. ಇಲ್ಲಿ ಗಂಟ ಅವಳಿಗೊಂದು ಮಾತು ಮಾತಾಡ, ಯಾತಿಗೆ ಸಹ ಮಾತಾಡ್ಬೇಕು? ಇಬ್ರಲ್ಲೇ ಒಬ್ರು ಮಾಡ್ಕೊಂಡು ಹೋಗ್ಬೇಕು. ಯಾತಿಗೆ ಅಷ್ಟೇ. ನಿಂಗ್ ಬೇಡವಾ? ಏನ್ ಹಾಕ್ಲಪ್ಪ? ತಮ್ಮಗ್ ಬೇಡ್ವೆ ಪಲ್ಯ? ಮೂರು ದೋಸೆ ಗಂಟೆ ನೀವು 3 ದೋಸೆ ಏನು? 3 ದೋಸೆ ಒಂದು ಒಡೆ ಅಮ್ಮ ಬರ್ತೀನಿ ನಾನು. ಬನ್ನಿ. ಖುಷಿ ಆಯ್ತು. ಚಾಮರಾಜನಗರಕ್ಕೆ ನಾನು ಬಂದಿದ್ದು ಸಾರ್ಥಕ ಆಯ್ತು. ಸಾರ್ಥಕ ಆಯ್ತು. ನಿಮ್ಮನ್ನ ಸಂದರ್ಶನ ಮಾಡಿದ್ದಂತೂ ನಮ್ಮ ಬದುಕಿನ ಬುತ್ತಿ ತಂಡಕ್ಕೆ ಬಹಳ ಖುಷಿ. ಯಾಕಂದ್ರೆ ನಿಮ್ಮಂತವ್ರು ಸಿಗೋದೇ ಅಪರೂಪ. ಹೌದು. ನಮಗ್ ಸಿಕ್ಕಿದ್ದೆ ಭಾಗ್ಯ. ದಾಖಲೆ ಮಾಡ್ಬಿಟ್ವಲ್ಲ ನಿಮ್ಮನ್ನ. ಹಾ, ಮೊದ್ಲೊಂದ್ ದಿವಸ ಒಬ್ಬರು ಬಂದ್ ಹಾಕ್ತಿವಿ ಅಂದ್ರು, ಡ್ಯಾಡಿ ಅನ್ಬಿಟ್ಟೆ. ನನ್ ಪುಣ್ಯನ ಏನೋ ಒಪ್ಕೊಂಡ್ಬಿಟ್ರಿ. ಯಾರ್ಗ 3 ದೋಸೆ ದೊಡ್ಡನೂ ಹಾಕಿನಿ ಕೊಪ್ಪ ಇಸ್ಕಪ್ಪ. ಸರಿ. ಖುಷಿ ಆಯ್ತಾ ನಿಮ್ಗೆ? ಖುಷಿ. ನಿಮ್ ಜೀವನನೆಲ್ಲ ವಾಪಸ್ ತೆರೆದಿಟ್ರಿ, ಹಳೆ ನೆನಪುಗಳನ್ನೆಲ್ಲ ಮಾತಾಡಿದ್ರಿ. ಹಾ, ಬಾಳ ಒಂದ್ ಖುಷಿ ಸ ನಂಗ. ಹಾ. ನನ್ ಕಷ್ಟ ಅನ್ನೋದೇ ಇಲ್ಲ. ಹಾ, ಇಷ್ಟ ಕಷ್ಟಪಟ್ಟು ಗೇಯ್ದ್ರುವ ನನ್ಗ ಕಷ್ಟಪಡ್ತೇವೆ ಅನ್ನೋದೇ ಇಲ್ಲ. ಅದ್ರಲ್ಲೇ ಖುಷಿ ಕಾಣ್ತಾ ಇದೀರಿ. ನನ್ಗ ಒಂದ್ ದಿವ್ಸ ಇಲ್ಲ ಅಂದ್ರ ಹಾ, ಬೇಜಾರು. ಜನಗಳು ಕೊಂಡಾಡಿ ಮಾತಾಡಿದ್ರು. 5 ರೂಪಾಯಿಗೆ ಯಾರೀ ದೋಸೆ ಕೊಡ್ತಾರೆ? 10 ರೂಪಾಯಿ ಬಂದ್ರೆ ಹೊಟ್ಟೆ ತುಂಬಾ ತಿಂದೇ ಹೋಗ್ಬಿಡ್ತೀವಿ ಇಲ್ಲಿ ಅಂತ. ಹಾ, ರೋಟಿ 30 ರೂಪಾಯಿ. ಹಾ, ಸಾಕು, ಇವತ್ತು ತಿಂತೀವಿ, ಬೆಳಿಗ್ಗೆ ಏಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ವಲ್ಲ. ಸಾಕು, ಇವತ್ತಿನ ಸಂಪಾದನೆ ಇವತ್ತಿಗೆ ಸಾಕು, ನಾಳೆ ಗೆದ್ದ ಮೇಲೆ ನೋಡವ. ಅಷ್ಟೇ ನನ್ನ ಆಸೆ, ಆಕಾಂಕ್ಷೆ. ಸರಿನಾ? ಸರಿಪ, ಲೆಕ್ಕ ಪಕ್ಕ. ಹಾ, ಕಲ್ತ್ ಬಿಟ್ರಿ ಅದನ್ನ. ನಾ ಸಣ್ಣದ್ರಿಂದ ಅದ್ರಲ್ಲಿ ಪಕ್ಕನೆ ಸರ್. ಓದಿಲ್ಲ ಅನ್ನೋದೊಂದು ಬಿಟ್ಬಿಟ್ರೆ ಇನ್ನೆಲ್ಲದ್ರಲ್ಲೂ ಪಕ್ಕನೆ. ಯಾರು ಓದಿಲ್ಲ ಅಂತ ಹೇಳಿದ್ದು ನಿಮ್ಗೆ? ಅಲ್ಲಿಗೆಡೆ ತಂದೆ ಒಳ್ಳೇದ್ ಮಾಡ್ದೆ. ಆಯ್ತಮ್ಮ, ಬರ್ತೀನಿ ನಾನು. ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿ. ನೀವು ಕಾಸು ಕೊಟ್ಬಿಟ್ರಿ, ನಂಗೆ ಬೇಜಾರಾಯ್ತು. ಇಲ್ಲಮ್ಮ, ಕೊಡ್ಲಿಲ್ಲ, ಬಿಡ್ಲಿಲ್ಲ. ಇಲ್ಲಪ್ಪ, ನಾ ಈಸ್ಕೊಂಡಿಲ್ಲ, ಅವ್ರು ಫೋನ್ ಪೇ ಮಾಡಿದ್ರು. ಬರ್ತೀನಿ.
ಇಲ್ಲ ನಾನು ಏನೂ ಮಾಡಲಿಲ್ಲ. ಸರಿ, ಖುಷಿ ಆಯ್ತಾ? ಬರ್ಲಾ? ಬನ್ನಿ. ಬರ್ರಿ ಬೆಂಗಳೂರಿಗೆ ಬಂದಾಗ ಮನೆಗೆ. ನಾನು ಎಲ್ಲೂ ಬರಲ್ಲ ಸರ್. ಬನ್ನಿ ಒಂದ್ಸಲ ಬೆಂಗಳೂರು ನೋಡಿರಂತೆ. ಹಾ, ಬರ್ಲಾ? ಥ್ಯಾಂಕ್ ಯು. ಸರಿ. ತಗೊಳ್ಳಿ.